ಓ ನಾನು ಸೋಮನಾಥ್. ಇವತ್ತು ಮಹಿಳೆಯರ ರಕ್ಷಣೆಗಾಗಿ ಮಾಡಿದ ಇನ್ನೊಂದು ಕಾನೂನನ್ನು ನೋಡೋಣ. ಅದರ ಹೆಸರು ಮಹಿಳೆಯರ ಅಸಭ್ಯ ಪ್ರತಿನಿಧಾನ ನಿಷೇಧ ಕಾಯ್ದೆ 1986. ಇದನ್ನು ಏತಕ್ಕಾಗಿ ಜಾರಿ ಮಾಡಲಾಯಿತು ಅಂದರೆ, ಈ 80ರ ದಶಕದಲ್ಲಿ ಮಹಿಳೆಯರನ್ನು ಅಸಭ್ಯವಾಗಿ ತೋರಿಸುವುದು ಪತ್ರಿಕೆಗಳಲ್ಲಿ, ಜಾಹೀರಾತುಗಳಲ್ಲಿ, ಚಿತ್ರ ಮಾಧ್ಯಮಗಳಲ್ಲಿ ಅತಿಯಾಗಿ ಹೆಚ್ಚಾಗಿತ್ತು. ಅದನ್ನು ನಿಯಂತ್ರಿಸಲೇಬೇಕು ಅನ್ನುವ ಕೂಗು ಬಹಳ ಪ್ರಮುಖವಾಗಿ ಎದ್ದಿತ್ತು. ಆದ್ದರಿಂದ ಈ ಕಾಯ್ದೆಯನ್ನು ಅಂದು ಜಾರಿಗೆ ತರಲಾಯಿತು. ಇದರ ಉದ್ದೇಶ ಅಶ್ಲೀಲ ಪ್ರದರ್ಶನವನ್ನು ತಡೆಯುವುದು. ಇದರ ಪ್ರಕಾರ ಮಹಿಳೆಯರನ್ನು ಅಸಭ್ಯವಾಗಿ ತೋರಿಸುವುದು ಅಪರಾಧ. ಹಾಗಾದರೆ ಪುರುಷರನ್ನು ಅಸಭ್ಯವಾಗಿ ತೋರಿಸುವುದು? ಈ ಥರ ಇಂಟ್ರೆಸ್ಟಿಂಗ್ ಪ್ರಶ್ನೆ ಮಾಡಿದಾಗ ನಾವು ಕಾನೂನಿನ ಪ್ರಕಾರ ಏನು ಹೇಳಿಕ್ಕೆ ಸಾಧ್ಯದ? ಪುರುಷರನ್ನು ಅಸಭ್ಯವಾಗಿ ತೋರಿಸುವುದು ತಪ್ಪು ಎಂದು ಹೇಳುವ ಕಾನೂನು ಇಲ್ಲ. ಆದರೂ IPC ಅಂತರ್ಗತ ಕ್ರಮ ಕೈಗೊಳ್ಳಬಹುದು. ಅದು ಪ್ರತ್ಯೇಕ ಪುರುಷರಿಗಾಗಿ ಅಲ್ಲ, ಅಸಭ್ಯತನಕ್ಕಾಗಿ. ಇನ್ನು ಅದನ್ನು ಬಿಟ್ಟು ಮತ್ತು ಈ ಕಾಯ್ದೆಗೆ ಬಂದ್ರೆ, ಈ ಕಾಯ್ದೆಯಿಂದ ಈ ಅಸಭ್ಯ ಪ್ರದರ್ಶನ ನಿಂತಿದೆಯಾ? ಈ ಕಾಯ್ದೆಯಡಿ ಸೆಕ್ಷನ್ 6ರ ಅಂತರ್ಗತ ಶಿಕ್ಷೆಯನ್ನು ಘೋಷಿಸಲಾಗಿದೆ. ಈ ಸೆಕ್ಷನ್ 6ರಲ್ಲಿ ಈ ಕಾನೂನಿನ ಅಂತರ್ಗತ ಯಾರು ಅಪರಾಧ ಮಾಡುತ್ತಾರೋ ಅವರಿಗೆ 2,000ರಿಂದ 1 ಲಕ್ಷದವರೆಗೆ ದಂಡವನ್ನು, 2 ವರ್ಷದಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಮಾಡಬಹುದಾಗಿದೆ. ಇಂತಹ ಅಪರಾಧಗಳ ಕಾನೂನಿನಡಿ ರಿಜಿಸ್ಟರ್ ಆದಂತಹ ಪ್ರಕರಣಗಳ ಸಂಖ್ಯೆ 2010ರಲ್ಲಿ 895 ಇದ್ದದ್ದು 2020ರಲ್ಲಿ ಬರೀ 12, ವಾರ್ಷಿಕ ಬರೀ 12 ಕೇಸುಗಳು ರಿಜಿಸ್ಟರ್ ಆದವು. ಯಾವಾಗ? 2020ರೊಳಗೆ. ಅದರ ಸಂಖ್ಯೆ 2010ರೊಳಗೆ ಎಷ್ಟಿತ್ತು? 2010ರಲ್ಲಿ ವಾರ್ಷಿಕ 895 ಕೇಸುಗಳು ರಿಜಿಸ್ಟರ್ ಆಗಿದ್ದವು. ಅಂದರೆ ಸಹಜವಾಗಿ ನಮಗನಿಸ್ತದ, ಹಂಗಾದ್ರೆ ಕಾನೂನು ಒಳ್ಳೆಯದದ, ಸಕ್ಸಸ್ ಆಗ್ಯದ. ಈ ಕಾನೂನಿನ ಜಾರಿ ನಂತರ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ಯದ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದರೆ ವಾಸ್ತವ ಹಂಗಿಲ್ಲ. ಈ ಕಾನೂನಿನಡಿ ಪತ್ರಿಕೆ ಒಳಗೆ ಪ್ರದರ್ಶನ, ಚಿತ್ರಗಳಲ್ಲಿನ ಪ್ರದರ್ಶನ ಅಪರಾಧವೆಂದು ಪರಿಗಣಿಸಲ್ಪಡುತ್ತಿತ್ತು. ಅದಕ್ಕಾಗಿ ದಂಡನೆ ಇತ್ತು. ಆದರೆ 2000ರ ನಂತರ ಭಾರತದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರಬಲವಾಗಿ ಹಬ್ಬಿಕೊಂಡಿತು. ಅದಂದ್ರೆ ಏನಪ್ಪ? ಯೂಟ್ಯೂಬ್ ಮುಖಾಂತರ ಮೊಬೈಲ್ನೊಳಗೆ ಈ ಅಶ್ಲೀಲ ಪ್ರದರ್ಶನಗಳು ಅತಿಯಾಗಿ ಹೆಚ್ಚಾಗ್ತಾ ಹೋದವು. ಅದನ್ನು ಈ ಕಾನೂನಿನಡಿ ಹಿಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಈ ಕಾನೂನು ಜಾರಿ ತಂದಾಗ ಈ ಎಲೆಕ್ಟ್ರಾನಿಕ್ ಮಾಧ್ಯಮನೇ ಇರಲಿಲ್ಲ ಭಾರತದಲ್ಲಿ. ಅದಕ್ಕೆ ಈ ತನಿಖಾ ಸಂಸ್ಥೆಗಳು ಏನು ಮಾಡಲಿಕ್ಕತ್ವು? ಸೆಕ್ಷನ್ 67 ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇಸ್ವಿ ಒಳಗೆ ಈ ಕಾನೂನನ್ನು ಜಾರಿಗೆ ತಂದಿದ್ರು. ಇದರ ಅಂತರ್ಗತ ಸೆಕ್ಷನ್ 67ನ ಅಡಿ ಇಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಅಶ್ಲೀಲತೆಯನ್ನು ಪ್ರದರ್ಶಿಸಿದರೆ ಅಂಥವರನ್ನು ಶಿಕ್ಷಿಸಲು ಅವಕಾಶವಿದೆ. ಅಂಥವರಿಗೆ 3 ವರ್ಷದಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆ, 5 ಲಕ್ಷದಿಂದ 10 ಲಕ್ಷದವರೆಗೆ ದಂಡ ಹಾಕಲು ಅವಕಾಶವಿದೆ. ಹೀಗಾಗಿ ತನಿಖಾ ಸಂಸ್ಥೆಗಳು ಈ ಕಾನೂನಿನ ಅಡಿ ಅಂತಹ ಅಪರಾಧಗಳನ್ನು ದಾಖಲು ಮಾಡಲಿಕ್ಕೆ ಶುರು ಮಾಡಿದರು.
ಹೀಗಾಗಿ ಪ್ರಕರಣಗಳು ಈ ಕಾನೂನಿನನ್ನು ಬಿಟ್ಟು ಈ ಕಾನೂನಿನ ಅಡಿ ರಿಜಿಸ್ಟರ್ ಆಗಲಿಕ್ಕೆ ಶುರುವಾದವು. ಹೀಗಾಗಿ ಈ ಕಾನೂನಿಗೆ ಮೊದಲೇಕಿಂತ ಕಾನೂನು ಏನಿತ್ತಲ್ಲ, ಈ ಕಾನೂನಿನ ಅಡಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದು. ಈಗ ಮಹಿಳೆಯರ ಅಸಭ್ಯ ಪ್ರತಿನಿಧಾನ ಕಾಯ್ದೆಯಲ್ಲಿ ಪ್ರಮುಖ ಸೆಕ್ಷನ್ಗಳು 3, 4, 5, 6, 7, 8, 9. ಇದರೊಳಗೆ 6ನೇ ಸೆಕ್ಷನ್ನೊಳಗೆ ಈಗಾಗಲೇ ನಾ ಹೇಳ್ದಂಗೆ ಶಿಕ್ಷೆಯನ್ನು ವರ್ಣಿಸ್ಯಾರ, ಡಿಫೈನ್ ಮಾಡ್ಯಾರ. ಸೆಕ್ಷನ್ 3 ಏನಪ್ಪ? ಸೆಕ್ಷನ್ 3 ಪ್ರತಿಬಂಧಿಸ್ತೈತಿ. ಏನು? ಅಸಭ್ಯ ಪ್ರದರ್ಶನವನ್ನು ಎದರ ಮೂಲಕ? ಪತ್ರಿಕೆ ಮೂಲಕ, ಚಿತ್ರಗಳ ಮೂಲಕ ಅಸಭ್ಯ ಪ್ರದರ್ಶನವನ್ನು ಪ್ರತಿಬಂಧಿಸುತ್ತದೆ. ಸೆಕ್ಷನ್ 4 ಏನು ಹೇಳ್ತದೆ? ಸೆಕ್ಷನ್ 4ರ ಅಂತರ್ಗತ ನೀವು ಅಸಭ್ಯ ಚಿತ್ರವನ್ನು ಪೋಸ್ಟ್ ಮೂಲಕ ಕಳಿಸೋದಾಗಲಿ, ಹಂಚುವಿಕೆ ಮೂಲಕ ಕಳಿಸೋದಾಗಲಿ, ಅಂದರೆ ಜಾಹೀರು ಮಾಡಿದ್ರೆ ಅದು ಅಪರಾಧ ಅಂತಂತ ಹೇಳ್ತದೆ. ಸೆಕ್ಷನ್ 5 ಏನು ಹೇಳ್ತದೆ? ಸೆಕ್ಷನ್ 5ರ ಅಂತರ್ಗತ ಈ ಕಾನೂನಿನಡಿ ರಚನೆ ಆದಂತಹ ಸಂಸ್ಥೆಗಳು ಎಲ್ಲಿಯಾದರೂ ಈ ಥರ ಅಪರಾಧ ನಡೀಲಿಕ್ಕತ್ತೈತಿ ಅಂತ ಕಂಡು ಬಂದ್ರೆ ಅಂತಹ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮಾಡಲಿಕ್ಕೆ ಅಧಿಕಾರವನ್ನು ಹೊಂದಿದ್ದಾವೆ. ಆಮೇಲೆ ಸೆಕ್ಷನ್ 6 ಅಂತೂ ಮುಗೀತು, ಶಿಕ್ಷೆ ಹೇಳ್ಯದ. ಸೆಕ್ಷನ್ 7 ಏನು ಹೇಳ್ಯದ? ಸೆಕ್ಷನ್ 7ರಡಿ ಇಂಥ ಅಪರಾಧವನ್ನು ಒಂದು ವೇಳೆ ಕಂಪನಿಗಳು ಮಾಡಿದರೆ ಅದನ್ನು ಹೇಗೆ ವಿಲೇವಾರಿ ಮಾಡೋದು ಅನ್ನೋದನ್ನು ಸೆಕ್ಷನ್ 7ರೊಳಗೆ ಹೇಳ್ಯಾರ. ಸೆಕ್ಷನ್ 8ರ ಪ್ರಕಾರ ಈ ಕಾನೂನಿನಡಿ ಏನು ಅಪರಾಧಗಳಾಗ್ತವೆ ಅವು ಕಾಗ್ನಿಜಿಬಲ್, ಆಮೇಲೆ ಬೇಲೇಬಲ್. ಕಾಗ್ನಿಜಿಬಲ್ ಅಂತಂದ್ರೆ ಅಪರಾಧ ನಡೆಯಕತ್ತೈತಿ ಅಂತ ಗುರ್ತಾದ್ರೆ ಆಗಿಂದಾಗ ಕ್ರಮ ಕೈಕೋಬೇಕು, ಕಂಪ್ಲೇಂಟ್ ಕೊಡೋ ತನಕ ನಿಂದಿರಬಾರ್ದು. ಇನ್ನು ಬೇಲೇಬಲ್ ಅದರ ಅರ್ಥ ಈ ಅಪರಾಧಿಗಳನ್ನು ಹಿಡಿದಾಗ ಅವ್ರಿಗೆ ಬೇಲ್ ಕೊಡಬಹುದು ಅಂತಂದಾಗ. ಇನ್ನು ಸೆಕ್ಷನ್ 9ರ ಅಂತರ್ಗತ ಈ ಸರ್ಕಾರಿ ಸಂಸ್ಥೆಗಳು ಅಥವಾ ಈ ಕಾನೂನಿನಡಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳು ಅಥವಾ ಸಂಸ್ಥೆಗಳು ಇದೇ ಕಾನೂನಿನಡಿ ಏನಾದರೂ ತಪ್ಪು ಅಂಥೇಳಿ ಕಂಡುಬರುವಂತಹ ಕೃತ್ಯವನ್ನು ಮಾಡಿದರೆ ಅವರು ಅಂತಹ ಕೃತ್ಯವನ್ನು ಒಳ್ಳೆಯ ಭಾವನೆಯಿಂದ ಮಾಡಿದರೆ ಅಂತಹ ಕೃತ್ಯ ಕ್ಷಮಾರ್ಹ ಅಂಥೇಳಿ ಸೆಕ್ಷನ್ 9ರೊಳಗೆ ಹೇಳ್ಯಾರ. ಇನ್ನು ಈ ಕಾನೂನಿನಡಿ ನಾವು ಯಾವುದೇ ಕೇಸ್ ಲಾ ತೊಗೊಂಡಿಲ್ಲ. ಯಾಕಂದ್ರೆ ಈಗ ಇದು ಕಾನೂನೇ ಔಟ್ಡೇಟ್ ಆಗಿಬಿಟ್ಟದ, ಇದು ಶಿಫ್ಟ್ ಆಗಿಬಿಟ್ಟದ. ಎಲ್ಲಿಗೆ? ಸೆಕ್ಷನ್ 67 ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆ್ಯಕ್ಟ್ 2000ಗೆ ಈ ಕಾನೂನಿನ ಅಪರಾಧಗಳು ಶಿಫ್ಟ್ ಆಗ್ಯಾವೀಗ. ಅದಕ್ಕೆ ನಾವು ಈ ಕಾನೂನಿನಡಿ ಯಾವುದೇ ಕೇಸ್ನ ತೊಗೊಂಡು ಡಿಸ್ಕಸ್ ಮಾಡಿಲ್ಲ. ಆದ್ರೂ ಈ ಕಾನೂನಿನಡಿ ಕೆಲವು ವಿಷಯಗಳನ್ನು ಸರ್ಕಾರದ ಸದುದ್ದೇಶವನ್ನು ತಿಳ್ಕೊಳ್ಳುವಂತಹ ಅವಕಾಶ ಇತ್ತು. ಆದ್ದರಿಂದ ಇದನ್ನು ನಾವು ಪರಿಗಣಿಸಿದ್ವಿ. ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ. ಓಂ.